ಶರಣ್ರಿ, ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋಣ. ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ ನಿಮಗೆ ಯಾವ್ಯಾವ ತರಕಾರಿ ಬೇಕು ಮೊದಲು ಅದನ್ನು ಎಲ್ಲ ವಾಶ್ ಮಾಡಿ ಹೆಚ್ಚಿ ಇಟ್ಕೊರಿ. ನೋಡಿ, ಹೆಚ್ಚಿ ಇಟ್ಕೊಂಡಿರೋ ತರಕಾರಿಗೆ ಮೊಸರು, ಸ್ವಲ್ಪ ಗರಂ ಮಸಾಲೆ, ಉಪ್ಪು, ಖಾರ ಎಲ್ಲನೂ ಹಾಕ್ಕೊಂಡು ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನಾನ್ ವೆಜ್ ಎಲ್ಲ ಹೇಗೆ ಮ್ಯಾರಿನೇಟ್ ಮಾಡ್ಕೊಳ್ತೀವಿ ಆ ಥರ ಈ ತರಕಾರಿನೂ ಮ್ಯಾರಿನೇಟ್ ಮಾಡ್ಕೋಬೇಕು. ಈಗ ಒಂದು ಸೈಡಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನೋಡಿರಿ, ಕುಕ್ಕರಿಗೆ ತುಪ್ಪ ಒಂದು 2 ಸ್ಪೂನ್ ಮತ್ತು ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಪಲಾವ್ ಮಸಾಲೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಮೆಣಸು ಹಾಕಿದ್ದೀನಿ. ಇದಕ್ಕೆ ಮತ್ತು ಈರುಳ್ಳಿ ಚೆಂದಾಗಿ ಫ್ರೈ ಆದ ಕೂಡಲೇ ಅರಶಿನ ನಿಮ್ಗೆ ಆಪ್ಷನಲ್ ಬೇಕಾದ್ರೆ ಹಾಕೋರಿ, ಬೇಡ ಅಂದರೆ ಬಿಡ್ರಿ. ಮತ್ತು ಟೊಮೆಟೊ ಹಾಕ್ಕೊಳ್ಳೋಣ, ಒಂದು ದೊಡ್ಡ ಸೈಜ್ ಟೊಮೆಟೊ. ಈಗ ನೋಡಿರಿ, ಅದು ಕಲಸಿಟ್ಕೊಂಡಿದ್ವಲ್ಲ ತರಕಾರಿ ಅದೆಷ್ಟೂ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬೇಯಲದ, ಅದು ಒಂದು ಸ್ವಲ್ಪ ಬೆಂದ ಕೂಡಲೇ ಈಗ ನೋಡಿರಿ, ಇದು ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಪಲಾವ್ ಮಸಾಲೆ ಅಥವಾ ಬಿರಿಯಾನಿ ಪೌಡ್ರ್ ಹಾಕ್ಕೋಬೋದು, ನಿಮ್ಮ ಇಷ್ಟ. ಈಗ ನೀರು ಹಾಕ್ಕೊಳ್ಳೋಣ. ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬಲ್ ನೀರು. ಕಸ್ತೂರಿ ಮೇಥಿ ಕೂಡ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕೋರಿ, ಇಲ್ಲಾಂದ್ರೆ ಬೇಡ. ಈಗ ಅಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಕುಕ್ಕರ್ 3 ವಿಷಲ್ ಓಡಿಸಿದ್ರೆ ಆಯ್ತು ನೋಡಿರಿ. ಇವಾಗ ವೆಜಿಟೇಬಲ್ ಬಿರಿಯಾನಿ ರೆಡಿ.